ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಲಿಯೋಣ. ಇವತ್ತು ನಾವು ಈ ವಿಡಿಯೋದಲ್ಲಿ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ನ ಬೇಸಿಕ್ಸ್ ಬಗ್ಗೆ ಕಲಿಯೋಣ. ಬನ್ನಿ. ಈ ವಿಡಿಯೋ ನಮ್ಮ ಪ್ರೋಗ್ರಾಮಿಂಗ್ ಮೈಂಡ್ಸೆಟ್ ಅನ್ನುವ ಕಲಿಯೋಣ ಕೋರ್ಸ್ನ 3ನೆಯ ಭಾಗ. ಈ ಮೊದಲು ನಾವು ಬೈನರಿ ಸಿಸ್ಟಮ್ ಅಂಡ್ ಕಂಪ್ಯೂಟರ್ಸ್ ಮತ್ತು ನೆಟ್ವರ್ಕಿಂಗ್ ಬೇಸಿಕ್ಸ್ ಅಂದ್ರೆ ಏನು ಅಂತ ನೋಡಿರ್ತೀವಿ. ನೀವು ಅವೆರಡು ವಿಡಿಯೋನ ನೋಡಿಲ್ಲ ಅಂದ್ರೆ ಅದನ್ನ ನೋಡಿ ಈ ವಿಡಿಯೋ ನೋಡಿದ್ರೆ ತುಂಬಾ ಅನುಕೂಲ ಆಗತ್ತೆ. ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಅದ್ರಲ್ಲಿ ಬರೋ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ಕಲಿಯೋಣ. ನಂತರ ಇವತ್ತಿನ ಮಾರ್ಕೆಟ್ ಅಲ್ಲಿ ಇರುವ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಯೋಣ. ಈ ವಿಡಿಯೋನ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಆಗ ನಾವು ಮುಂದೆ ಮಾಡುವ ಎಲ್ಲ ಫ್ರೀ ಕಂಟೆಂಟ್ ವಿಡಿಯೋಸ್ನ ನಿಮ್ಗೆ ಈಸಿಯಾಗಿ ತಲುಪಿಸಬಹುದು. So what is operating system? OS is the most important software which manages computer hardware and software resources. It also provides common services for computer programs. ಅಂದ್ರೆ ಅರ್ಥ ಏನು ಅಂದ್ರೆ, ನೀವು ಒಂದು ಕಂಪ್ಯೂಟರ್ನ ಡಿವೈಡ್ ಮಾಡಿದ್ರೆ ಹಾರ್ಡ್ವೇರ್, ಸಾಫ್ಟ್ವೇರ್ ಅಂಡ್ ಫರ್ಮ್ವೇರ್ ಅಂತ ಡಿವೈಡ್ ಮಾಡ್ಬೋದು. ಆ ಸಾಫ್ಟ್ವೇರ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಾಫ್ಟ್ವೇರ್ ಅಂದ್ರೆ ಈ ಆಪರೇಟಿಂಗ್ ಸಿಸ್ಟಮ್. ಯಾಕಂದ್ರೆ ಇಟ್ ಮ್ಯಾನೇಜಸ್ ಕಂಪ್ಯೂಟರ್ ಹಾರ್ಡ್ವೇರ್ ಅಂಡ್ ಅದರ್ ಸಾಫ್ಟ್ವೇರ್ ರಿಸೋರ್ಸಸ್. ನಿಮ್ ಕಂಪ್ಯೂಟರ್ ಅಲ್ಲಿ ಇರುವ ಡಿಫ್ರೆಂಟ್ ಹಾರ್ಡ್ವೇರ್ ಲೈಕ್ ಮಾನಿಟರ್, ಕೀಬೋರ್ಡ್, ಮೌಸ್, ಸ್ಪೀಕರ್, ಪ್ರಿಂಟರ್ ಇದೆಲ್ಲದನ್ನು ಮತ್ತು ಡಿಫ್ರೆಂಟ್ ಸಾಫ್ಟ್ವೇರ್ ರಿಸೋರ್ಸಸ್ ಇರುತ್ತಲ್ವಾ, ಅದೆರಡರ ಮಧ್ಯೆ ಬ್ರಿಡ್ಜ್ ಆಗಿ ಆಕ್ಟ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್. ಅಂಡ್ ಆಲ್ಸೋ ಇಟ್ ಪ್ರೊವೈಡ್ಸ್ ಕಾಮನ್ ಸರ್ವಿಸಸ್. ಇವಾಗ ನಿಮ್ಮ ಕಂಪ್ಯೂಟರ್ ಅಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ರನ್ ಆಗ್ತಾ ಇರ್ಬೋದು, ಆ ಎಲ್ಲಾ ಪ್ರೋಗ್ರಾಮ್ಗೂ ಬೇಕಾಗಿರೋ ಕಾಮನ್ ಸರ್ವಿಸಸ್ ನ ಪ್ರೊವೈಡ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್ ಅನ್ನೋ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ವೇರ್. ಸೊ ಈ ಫ್ಲೋ ಚಾರ್ಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಒಂದು ಯೂಸರ್ ಏನಾರ ಒಂದು ಇನ್ಪುಟ್ ರಿಕ್ವೆಸ್ಟ್ ಮಾಡಿದಾನೆ ಅಂತ ಅಂದ್ರೆ ಅದು ಅಪ್ಲಿಕೇಶನ್ ಮುಖಾಂತರ ಆಪರೇಟಿಂಗ್ ಸಿಸ್ಟಮ್ಗೆ ಬರುತ್ತೆ. ದೆನ್ ಆಪರೇಟಿಂಗ್ ಸಿಸ್ಟಮ್ ವುಡ್ ಬಿ ಇಂಟರಾಕ್ಟಿಂಗ್ ವಿತ್ ಹಾರ್ಡ್ವೇರ್. ಆಮೇಲೆ ಅದು ಹಾರ್ಡ್ವೇರ್ ಇಂದ ಔಟ್ಪುಟ್ ತಗೊಂಡು ಮತ್ತೆ ಅಪ್ಲಿಕೇಶನ್ ಕಳಿಸಿ ಅದು ಯೂಸರ್ಗೆ ತಲುಪತ್ತೆ. ಸೊ ದಿಸ್ ಇಸ್ ದ ಫ್ಲೋ ವಿಚ್ ಇಸ್ ಫಾಲೋಡ್. ಇವಾಗ ನೀವು ಒಂದೆರಡು ಅಪ್ಲಿಕೇಶನ್ ನಿಮ್ ಸಿಸ್ಟಮ್ ಅಲ್ಲಿ ಇದೆ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತೆ ಅಡೋಬ್ ಫೋಟೋಶಾಪ್, ಅವೆರಡು ಡಿಫ್ರೆಂಟ್ ಅಪ್ಲಿಕೇಶನ್ಸ್. ಎಕ್ಸೆಲ್ ಬಂದ್ಬಿಟ್ಟು ನೀವು ಏನೋ ಕ್ಯಾಲ್ಕುಲೇಷನ್ಸ್ ಅಥವಾ ಟ್ಯಾಬ್ಲರ್ಸ್ ಐಟಮ್ಸ್ ಏನೋ ನೋಟ್ ಮಾಡಕ್ ಇಟ್ಕೊಂಡಿರ್ತೀರಾ. ಅಡೋಬ್ ಫೋಟೋಶಾಪ್ ಒಂದು ಫೋಟೋಸ್ ಎಡಿಟ್ ಮಾಡಕ್ ಇಟ್ಕೊಂಡಿರಾ. ಎರಡು ಅಪ್ಲಿಕೇಶನ್ ಡಿಫ್ರೆಂಟ್ ನೀಡ್ ಇಂದ ನೀವು ಇನ್ಸ್ಟಾಲ್ ಮಾಡಿದೀರಾ. ಬಟ್ ಅವೆರಡು ಹಾರ್ಡ್ವೇರ್ ಜೊತೆ ಇಂಟರಾಕ್ಟ್ ಮಾಡ್ಬೇಕಂದ್ರೆ ಅದಕ್ಕೆ ಕೆಲವೊಂದು ಕಾಮನ್ ಸರ್ವಿಸಸ್ ಬೇಕಲ್ವಾ, ಅದನ್ನ ಪ್ರೊವೈಡ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್. ಈ ಆಪರೇಟಿಂಗ್ ಸಿಸ್ಟಮ್ ನ ಡಿಫ್ರೆಂಟ್ ಲೆವೆಲ್ಸ್ ನೋಡ್ಬೇಕು ಅಂದ್ರೆ ಅದರ ಕೋರ್ ಅಥವಾ ಇಂಪಾರ್ಟೆಂಟ್ ಕಾಂಪೊನೆಂಟ್ ಬಂದ್ಬಿಟ್ಟು ಕರ್ನಲ್ ಅಂತ. ಅದೇನು ಅಂತ ಮುಂದೆ ನೋಡೋಣ. ನೆಕ್ಸ್ಟ್ ಬಂದು API. ಇಲ್ಲಿ ಬಂತಲ್ವಾ, ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರಿತೀವಿ ಇದನ್ನ. OS ಮತ್ತೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ ಯಾವ ತರ ಇಂಟರಾಕ್ಟ್ ಆಗ್ಬೇಕು ಅಂತ ನೋಡ್ಕೊಳ್ಳೋದು ಈ APIs. ಆಮೇಲೆ ಬರೋದು ಫೈಲ್ ಸಿಸ್ಟಮ್. ನಿಮ್ ಕಂಪ್ಯೂಟರ್ ನೀವು ಗಮನಿಸಿರ್ತೀರಾ, ಫೋಲ್ಡರ್ಸ್ ಅಥವಾ ಡೈರೆಕ್ಟರೀಸ್ ಅಂತ ಕರೀತಾರೆ, ಸ್ಟ್ರಕ್ಚರ್ ಇರುತ್ತೆ, ಸಬ್ ಡೈರೆಕ್ಟರೀಸ್ ಇರುತ್ತೆ, ಮತ್ತೆ ಒಳಗಡೆ ಫೈಲ್ಸ್ ಇರುತ್ತಲ್ಲ, ಅದನ್ನೆಲ್ಲ ಮ್ಯಾನೇಜ್ ಮಾಡೋದು OS. ಆಮೇಲೆ ಯಾವುದೇ ಒಂದು ಹಾರ್ಡ್ವೇರ್ ವರ್ಕ್ ಆಗ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ಡಿವೈಸ್ ಡ್ರೈವರ್ಸ್ ಇರಬೇಕು, ಅದನ್ನ ಮ್ಯಾನೇಜ್ ಮಾಡೋದು ಕೂಡ ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಇವಾಗ ಪ್ರಿಂಟರ್ ವರ್ಕ್ ಆಗ್ಬೇಕಂದ್ರೆ ಪ್ರಿಂಟರ್ ರಿಲೇಟೆಡ್ ಪ್ರಿಂಟರ್ ಡ್ರೈವರ್ಸ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡಿದ್ರೆ ಮಾತ್ರ ಅದು ಪ್ರಿಂಟರ್ ಮತ್ತೆ ನಿಮ್ ಕಂಪ್ಯೂಟರ್ ಇಂಟರಾಕ್ಟ್ ಮಾಡಕ್ಕೆ ಸಹಕಾರಿಯಾಗಿರುತ್ತೆ. ಇಂಥದನ್ನೆಲ್ಲ ಮ್ಯಾನೇಜ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ನ ನೀವು ಬೇಸಿಕ್ ಕಾಂಪೊನೆಂಟ್ಸ್ ಯಾವುದು ಅಂತ ನೋಡ್ಬೇಕಂದ್ರೆ ಪ್ರಮುಖವಾಗಿ ಬರೋದು ಕರ್ನಲ್, ನೆಟ್ವರ್ಕಿಂಗ್, ಸೆಕ್ಯೂರಿಟಿ ಮತ್ತೆ ಯೂಸರ್ ಇಂಟರ್ಫೇಸ್ ಅಂತ. ಈ ಕರ್ನಲ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನ ಮೋಸ್ಟ್ ಇಂಪಾರ್ಟೆಂಟ್ ಬ್ಲಾಕ್ ಅಥವಾ ಕಾಂಪೊನೆಂಟ್ ಅಂತ ಕರಿಬಹುದು. ಯಾಕಂದ್ರೆ ಅದರಲ್ಲೇ ನಿಮ್ಗೆ ಪ್ರೋಗ್ರಾಮಿಂಗ್ ಎಕ್ಸಿಕ್ಯೂಷನ್ ಆಗೋದು. ನೀವು ಯಾವುದೇ ಒಂದು ಪ್ರೋಗ್ರಾಮ್ ಅಥವಾ ಅಪ್ಲಿಕೇಶನ್ ರನ್ ಆಗ್ತಾ ಇದೆ ಅಂದ್ರೆ ಅದು OS ಜೊತೆ ಇಂಟರಾಕ್ಟ್ ಆಗ್ತಾ ಇದೆ ಅಂದ್ರೆ ಅರ್ಥ ಅದು ನಡೀತಾ ಇರೋದು ಕರ್ನಲ್ ಅಂತ ಒಂದು ಕಾಂಪೊನೆಂಟ್ ಅಲ್ಲಿ. ನೆಕ್ಸ್ಟ್ ಈ ಕರ್ನಲ್ಲೇ ಈ ಇಂಟರಪ್ಟ್ಸ್ ಮಾಡ್ಯೂಲ್ಸ್ ಕೂಡ ಇಂಪ್ಲಿಮೆಂಟ್ ಮಾಡೋದು. ಫಾರ್ ಎಕ್ಸಾಂಪಲ್ ನಿಮ್ ಕಂಪ್ಯೂಟರ್ ಅಲ್ಲಿ 4-5 ಅಪ್ಲಿಕೇಶನ್ ಒಟ್ಟೊಟ್ಟಿಗೆ ರನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಅದ್ರಲ್ಲಿ ಯಾವುದೋ ಒಂದೊಂದು ಸ್ಟಾಪ್ ಮಾಡಬೇಕು ಅಥವಾ ಇನ್ನೊಂದು ಅಪ್ಲಿಕೇಶನ್ ನ ಸದ್ಯಕ್ಕೆ ಪಾಸ್ ಮಾಡಬೇಕು. ಈ ತರದ ಎಲ್ಲ ಆಕ್ಟಿವಿಟೀಸ್ ನ ನೋಡ್ಕೊಳ್ಳೋದು ಈ ಇಂಟರಪ್ಟ್ಸ್ ಫಂಕ್ಷನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ ಕಂಪ್ಯೂಟರ್ ಟಾಸ್ಕ್ ಮ್ಯಾನೇಜರ್ ಅಂತ ಇರತ್ತಲ್ವಾ, ಆತರ ಒಂದು ಮಾಡ್ಯೂಲ್ ನ ಹ್ಯಾಂಡಲ್ ಮಾಡೋದೇ ಈ OS.
ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಈ ಎಲ್ಲ ಅಪ್ಲಿಕೇಶನ್ಸ್ ರನ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ರ್ಯಾಮ್ ಅಲ್ಲಿ ಮೆಮೊರಿ ಮ್ಯಾನೇಜ್ಮೆಂಟ್ ಮಾಡೋದೇ ಈ ಓ ಎಸ್. ಫಾರ್ ಎಕ್ಸಾಂಪಲ್ ನೀವು 5 ಅಪ್ಲಿಕೇಶನ್ ರನ್ ಮಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಸೊ ಅದಕ್ಕೆ ಬೇಕಾಗಿರೋದು ಎಲ್ಲಾ ವಿಷಯನ ಅದು ಟೆಂಪ್ರವರಿ ಆಗಿ ರ್ಯಾಮ್ ಅಲ್ಲಿ ಸೇವ್ ಮಾಡ್ತಾ ಇರತ್ತೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ಗೋಸ್ಕರ. ಬಟ್ ಯಾವ ಅಪ್ಲಿಕೇಶನ್ ಎಷ್ಟು ಮೆಮೊರಿ ಕೊಡಬೇಕು ಅಂತ ಡಿಸೈಡ್ ಮಾಡೋದು ಯಾರು? ಅದು ಆಪರೇಟಿಂಗ್ ಸಿಸ್ಟಮ್. ಯಾಕಂದ್ರೆ ರ್ಯಾಮ್ ಬಂದ್ಬಿಟ್ಟು ಲಿಮಿಟೆಡ್ ಸೈಜ್ ಇರುತ್ತೆ, ಲೈಕ್ 4 GB 8 GB 16 GB ಇರುತ್ತೆ. ನೀವು 10 ಅಪ್ಲಿಕೇಶನ್ 20 ಅಪ್ಲಿಕೇಶನ್ ರನ್ ಮಾಡ್ತಿದ್ರೆ ಯಾವ ಅಪ್ಲಿಕೇಶನ್ ಪ್ರಿಯಾರಿಟಿ, ಯಾವ್ದಕ್ಕೆ ಎಷ್ಟು ಮೆಮೊರಿ ಕೊಡಬೇಕು ಅಂತ ಎಲ್ಲ ಇಂಟರ್ನಲ್ ಆಗಿ ಹ್ಯಾಂಡಲ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್ಸ್. ಆಪರೇಟಿಂಗ್ ಸಿಸ್ಟಮ್ಸ್ ನ ಇನ್ನೊಂದು ಮೇಜರ್ ಭಾಗ ಬಂದು ನೆಟ್ವರ್ಕಿಂಗ್. ಫಾರ್ ಎಕ್ಸಾಂಪಲ್ ನಿಮ್ ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ಐದರ್ ಇನ್ ಲ್ಯಾನ್ ಲೋಕಲ್ ಏರಿಯಾ ನೆಟ್ವರ್ಕ್ ಆಗಿರ್ಬೋದು ಅಥವಾ ಗ್ಲೋಬಲ್ ಇಂಟರ್ನೆಟ್ ಆಗಿರ್ಬೋದು. ಅವಾಗ ಯಾವ್ಯಾವ ಪೋರ್ಟ್ಸ್ ಓಪನ್ ಮಾಡಬೇಕು, ಮೆಸೇಜ್ ಬಂದಿದ್ದನ್ನ ಯಾವ ತರ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡ್ಕೊಳ್ಳೋದು ಈ ನೆಟ್ವರ್ಕಿಂಗ್ ಕಾಂಪೊನೆಂಟ್. ಕಂಪ್ಯೂಟರ್ನ ಇಂಪಾರ್ಟೆಂಟ್ ಫೀಚರ್ ಬಂದ್ಬಿಟ್ಟು ಸೆಕ್ಯೂರಿಟಿ. ಅದನ್ನ ಇಂಪ್ಲಿಮೆಂಟ್ ಮಾಡೋದೇ ಈ ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ ಕಂಪ್ಯೂಟರ್ನ ಯಾವ್ದೋ ಒಂದು ಕಾಮನ್ ಪ್ಲೇಸ್ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದೀರಾ ಅನ್ಕೊಳ್ಳಿ. ನಿಮ್ ಮನೆಗೆ ಯಾರೋ ಬಂದವ್ರು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಿಟ್ರೆ ನೀವು ಏನೋ ಒಂದು ಇಂಪಾರ್ಟೆಂಟ್ ಫೈಲ್ ಸೇವ್ ಮಾಡಿರ್ತೀರಾ, ನಿಮ್ ಪರ್ಸನಲ್ ಇನ್ಫಾರ್ಮೇಶನ್ ಸೇವ್ ಮಾಡಿರ್ತೀರಾ, ಅದು ಅವ್ರಿಗೂ ಗೊತ್ತಾಗ್ಬಿಡತ್ತಲ್ವಾ. ಆತರ ಆಗ್ಬಾರ್ದು ಅಂದ್ರೆ ನಿಮ್ ಕಂಪ್ಯೂಟರ್ ಅಲ್ಲಿ ಕೆಲವೊಂದು ಪರ್ಮಿಷನ್ಸ್ ಅಂಡ್ ಪ್ರಿವಿಲೇಜಸ್ ನ ಸೆಟ್ ಮಾಡ್ಬೋದು. ಅಂದ್ರೆ ಈ ಫೋಲ್ಡರ್, ಈ ಡೈರೆಕ್ಟ್ರಿ ಅಥವಾ ಈ ಕಂಪ್ಯೂಟರ್ನ ಯಾರ್ಯಾರು ಆಕ್ಸೆಸ್ ಮಾಡ್ಬೋದು, ಲೈಕ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಮಾಡೋದು ಮತ್ತೆ ಡಿಫ್ರೆಂಟ್ ವೇಸ್ ಆಫ್ ಆಕ್ಸೆಸಿಂಗ್, ಇದನ್ನೆಲ್ಲ ಹ್ಯಾಂಡಲ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನಿಮ್ ಮನೇಲಿ ಒಂದು ಮಗು ಇದೆ ಅಂತ ಅನ್ಕೊಳ್ಳಿ. ಅದು ಯಾವ್ದೋ ಒಂದು ಅಪ್ಲಿಕೇಶನ್, ಗೇಮಿಂಗ್ ಅಪ್ಲಿಕೇಶನ್ ಇಷ್ಟಪಟ್ಟಿರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೊಟ್ಟಿರ್ತೀರಾ. ಅದನ್ನ ಯೂಸ್ ಮಾಡ್ಬೇಕಾದ್ರೆ ಬೈ ಮಿಸ್ಟೇಕ್ ನಿಮ್ದು ಯಾವ್ದಾರ ಇಂಪಾರ್ಟೆಂಟ್ ಫೈಲ್ಸ್ ನ ಡಿಲೀಟ್ ಮಾಡ್ಬಿಡ್ಬೋದು. ಆತರ ಆಗ್ಬಾರ್ದು ಅಂದ್ರೆ ಯು ಕ್ಯಾನ್ ಕ್ರಿಯೇಟ್ 2 users, ಒನ್ ಫಾರ್ ಯುವರ್ ಸೆಲ್ಫ್ ಅಂಡ್ ಒನ್ ಫಾರ್ ದ ಚೈಲ್ಡ್. ಆ ಚೈಲ್ಡ್ ಯೂಸರ್ ಅಲ್ಲಿ ನೀವು ಹೇಳ್ಬೋದು ಅದು ಬರೀ ಒಂದೇ ಒಂದು ಅಪ್ಲಿಕೇಶನ್ ಮಾತ್ರ ಪರ್ಮಿಷನ್, ಬೇರೆ ಯಾವ್ದನ್ನು ಅದನ್ನ ಆಕ್ಸೆಸ್ ಮಾಡಕ್ಕೂ ಅದಕ್ಕೆ ಆಗ್ಬಾರ್ದು. ಈ ತರ ಪರ್ಮಿಷನ್ಸ್ ನ ಸೆಟ್ ಮಾಡುವಂತ ಪ್ರಿವಿಲೇಜಸ್ ನ ಕೊಡೋದು ನಿಮ್ಗೆ ಈ ಆಪರೇಟಿಂಗ್ ಸಿಸ್ಟಮ್ ನ ಸೆಕ್ಯೂರಿಟಿ ಕಾಂಪೊನೆಂಟ್. ಮತ್ತೆ ಈ ಆಪರೇಟಿಂಗ್ ಸಿಸ್ಟಮ್ ಜೊತೆ ಯಾವ ತರ ಇಂಟರಾಕ್ಟ್ ಮಾಡಬೇಕು, ಅದಕ್ಕೆ ಯಾವ ತರ ಇನ್ಪುಟ್ ನೀವು ಕೊಡಬೇಕು ಅನ್ನೋದನ್ನ ತೋರಿಸ್ಕೊಳ್ಳೋದು ಈ ಯೂಸರ್ ಇಂಟರ್ಫೇಸ್ ಅನ್ನೋ ಒಂದು ಕಾಂಪೊನೆಂಟ್. ಅದ್ರ ಬಗ್ಗೆ ಮುಂದೆ ನೋಡೋಣ. ಇವತ್ತು ಮಾರ್ಕೆಟ್ ಅಲ್ಲಿ ಈ ಎಲ್ಲಾ ಫೀಚರ್ಸ್ ನ ಪ್ರೊವೈಡ್ ಮಾಡುವಂತ 3 ಮೇಜರ್ ಪ್ರೊವೈಡರ್ಸ್ ಇದ್ದಾರೆ. ಒಂದು ಬಂದ್ಬಿಟ್ಟು ವಿಂಡೋಸ್. ವಿಂಡೋಸ್ ಇಸ್ ದ ಮೋಸ್ಟ್ ಫೇಮಸ್ ಆಪರೇಟಿಂಗ್ ಸಿಸ್ಟಮ್. ಇದು 1980s ಅಲ್ಲಿ ಮೈಕ್ರೋಸಾಫ್ಟ್ ಅನ್ನೋ ಒಂದು ಕಂಪ್ನಿ ಶುರು ಮಾಡಿದ್ದು. ಬಿಲ್ ಗೇಟ್ಸ್ ಇದಾರಲ್ಲ ಅವ್ರದೇ ಕಂಪ್ನಿ ಇದು. ಸೊ ಈ ವಿಂಡೋಸ್ ಅಲ್ಲಿ ಕೂಡ ಯು ವಿಲ್ ಹ್ಯಾವ್ ಲಾಟ್ ಆಫ್ ವರ್ಷನ್ಸ್ ಆಫ್ ಓ ಎಸ್. ಅಂದ್ರೆ ಈ ಫಂಕ್ಷನಾಲಿಟೀಸ್, ಬೇಸಿಕ್ ಫಂಕ್ಷನಾಲಿಟಿ ಇದೇ ಇರತ್ತೆ, ಬಟ್ ಅದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ಸ್ ಇರತ್ತಲ್ಲ, ಅದ್ರ ಮೇಲೆ ಯು ವಿಲ್ ಡಿಸೈಡ್ ದ ವರ್ಷನ್ ಆಫ್ ದ ಓ ಎಸ್. ಫಾರ್ ಎಕ್ಸಾಂಪಲ್ ವಿಂಡೋಸ್ XP, ವಿಂಡೋಸ್ ವಿಸ್ತಾ, ವಿಂಡೋಸ್ 7, ವಿಂಡೋಸ್ 10, ಈ ತರ ಡಿಫ್ರೆಂಟ್ ವರ್ಷನ್ಸ್ ಆಫ್ ಓ ಎಸ್ ನ ಅವರು ರಿಲೀಸ್ ಮಾಡ್ತಾ ಇರ್ತಾರೆ. ಆಮೇಲೆ ದಿಸ್ ಸಾಫ್ಟ್ವೇರ್ ಇಸ್ ಪ್ರೊಪ್ರೇಟರಿ, ಅಂದ್ರೆ ಅವ್ರ ಕಂಪನಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಅದನ್ನ ನೀವು ಯೂಸ್ ಮಾಡ್ಕೋಬೇಕು ಅಂದ್ರೆ ನೀವು ಅವ್ರ ಹತ್ರ ಪರ್ಮಿಷನ್ ತಗೋಬೇಕು, ಮತ್ತೆ ಲೈಸೆನ್ಸ್ಗೆ ದುಡ್ಡು ಕೊಡ್ಬೇಕು, ಇಯರ್ಲಿ ಬೇಸಿಸ್ ಅಥವಾ ಒನ್ ಟೈಮ್ ಲೈಸೆನ್ಸ್. ಈ ತರ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಇರುತ್ತೆ ಅವ್ರ ಹತ್ರ. ಸೊ ಈ ಸಾಫ್ಟ್ವೇರ್ಸ್ ನೀವು ಯೂಸ್ ಮಾಡ್ಬೇಕಂದ್ರೆ ಯು ನೀಡ್ ಟು ಪೇ ದೆಮ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸಾಫ್ಟ್ವೇರ್ ಬಂದ್ಬಿಟ್ಟು ಮ್ಯಾಕ್ ಓ ಎಸ್. ಇದು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್. ದಿಸ್ ಇಸ್ ಡೆವಲಪ್ಡ್ ಬೈ ಆಪಲ್ ಅಂತ ಒಂದು ಕಂಪನಿ. ಇದನ್ನ ನಾವು ಆಪಲ್ ಡೆಸ್ಕ್ಟಾಪ್ಸ್ ಮತ್ತೆ ಆಪಲ್ ಲ್ಯಾಪ್ಟಾಪ್ಸ್ ಅಲ್ಲಿ ನಾವು ನೋಡ್ಬೋದು. ಇದು ಕೂಡ ವಿಂಡೋಸ್ ತರಾನೇ ಎಲ್ಲ ಬೇಸಿಕ್ ಫಂಕ್ಷನಾಲಿಟೀಸ್ ಕೊಡುತ್ತೆ. ಲೈಕ್ ಕರ್ನಲ್ ಇರುತ್ತೆ, ವೇರ್ ಯು ಕ್ಯಾನ್ ಡೂ ಆಲ್ ದ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್, ಇಂಟ್ರಪ್ಷನ್ಸ್, ಮೆಮೊರಿ ಮ್ಯಾನೇಜ್ಮೆಂಟ್, ಆಮೇಲೆ ನೆಟ್ವರ್ಕಿಂಗ್ ಹೆಲ್ಪ್ ಮಾಡುತ್ತೆ. ಈ ತರ ಎಲ್ಲ ಬೇಸಿಕ್ ಫಂಕ್ಷನಾಲಿಟೀಸ್ ಜೊತೆಗೆ ದೇ ಮೇ ಆಡ್ ಸಮ್ ಅದರ್ ಫೀಚರ್ಸ್ ಅಂಡ್ ಮೇಕ್ ಇಟ್ ಮೋರ್ ಈಸಿ ಫಾರ್ ಪೀಪಲ್ ಟು ಯೂಸ್. ವಿಂಡೋಸ್ ತರಾನೇ ಎಲ್ಲ ಫಂಕ್ಷನಾಲಿಟೀಸ್ ಇರುತ್ತೆ, ಬಟ್ ಇಟ್ ಡಿಪೆಂಡ್ಸ್, ಲೈಕ್ ಯೂಸರ್ ಇಂಟರ್ಫೇಸ್ ಚೇಂಜ್ ಇರುತ್ತೆ, ಮತ್ತೆ ಲುಕ್ ಅಂಡ್ ಫೀಲ್ ಬೇರೆ ಇರ್ಬೋದು. ಈ ತರ ಮ್ಯಾಕ್ ಓ ಎಸ್ ನ ಡೆವಲಪ್ ಮಾಡಿರೋರು ಆಪಲ್. ಸೊ ವೆನ್ ಕಂಪೇರ್ಡ್ ಟು ವಿಂಡೋಸ್, ಆಪಲ್ ಇಸ್ ನಾಟ್ ದಟ್ ಫೇಮಸ್. ವಿಂಡೋಸ್ ನ ಮೋರ್ ದನ್ 80 to 85% ಆಫ್ ದ ಪೀಪಲ್ ಯೂಸ್ ಮಾಡ್ತಾರೆ. ಆಪಲ್ ನ 10 to 15% ಅಂತ ಒಂದ್ ಸರ್ವೆ ಪ್ರಕಾರ ಹೇಳಿರ್ತಾರೆ. ಆಪಲ್ ಇಸ್ ಕಾಸ್ಟ್ಲಿ ಪ್ರಾಡಕ್ಟ್ ವೆನ್ ಕಂಪೇರ್ಡ್ ಟು ವಿಂಡೋಸ್. ಸೊ ಈ ಆಪಲ್ ನ ನೀವು ಯೂಸ್ ಮಾಡಬೇಕು ಅಂದ್ರೆ ಲೈಸೆನ್ಸಿಂಗ್ ನಾನು ಹೇಳಿದ್ನಲ್ಲ, ವಿಂಡೋಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ. ಅದರಿಂದನೇ ನಂಬರ್ ಆಫ್ ಯೂಸರ್ಸ್ ಮೈಟ್ ಬಿ ಲೆಸ್ ಆಸ್ ವೆಲ್. ನೆಕ್ಸ್ಟ್ ಇಂಪಾರ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಲಿನಕ್ಸ್. ಲಿನಕ್ಸ್ ಇಸ್ ಬೇಸಿಕಲಿ ನಾಟ್ ಎ ಆಪರೇಟಿಂಗ್ ಸಿಸ್ಟಮ್. ಇದು ಬಂದ್ಬಿಟ್ಟು ಒಂದು ಕರ್ನಲ್. ಇಲ್ಲಿ ನಾನು ತೋರಿಸಿದ್ದೀನಲ್ಲ,
OS ನ ಮೋಸ್ಟ್ ಇಂಪಾರ್ಟೆಂಟ್ ಭಾಗ ಅದು ಕರ್ನಲ್ ಅಂತ. ಈ ತರ ಕರ್ನಲ್ ಬಂದ್ಬಿಟ್ಟು ಲಿನಕ್ಸ್ ಅಂತ. ಅದನ್ನ ನೀವು ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಬಿಲ್ಡ್ ಯುವರ್ ಓನ್ ಆಪರೇಟಿಂಗ್ ಸಿಸ್ಟಮ್. ಅದ್ರ ಜೊತೆ ನೀವು ಬೇರೆ ಫಂಕ್ಷನಾಲಿಟೀಸ್ನೆಲ್ಲ ಕೊಟ್ಟು ಯು ಕ್ಯಾನ್ ಡಿಸ್ಟ್ರಿಬ್ಯೂಟ್ ಇಟ್ ಆಸ್ ಎ ಆಪರೇಟಿಂಗ್ ಸಿಸ್ಟಮ್. ಈ ತರ ಎಷ್ಟೊಂದು ಕಂಪನೀಸ್ ಈ ಕರ್ನಲ್ ನ ತಗೊಂಡು OS ನ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಈ ಲಿನಕ್ಸ್ ಕರ್ನಲ್ ಬಂದ್ಬಿಟ್ಟು ಓಪನ್ ಸೋರ್ಸ್ ಸಾಫ್ಟ್ವೇರ್, ಇಟ್ ಈಸ್ ಫ್ರೀ ಟು ಯೂಸ್. ನಾಳೆ ಬೇಕಾದ್ರೆ ನೀವು ಲಿನಕ್ಸ್ ಕರ್ನಲ್ ತಗೊಂಡು ಅದ್ರ ಮೇಲೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ನ ಪ್ರೊವೈಡ್ ಮಾಡಿದ್ದೀರಾ ಅಂತ ಅಂದ್ರೆ ಯು ಕ್ಯಾನ್ ಡೆವಲಪ್ ಅಂಡ್ ರಿಲೀಸ್ ಯುವರ್ ಓನ್ ಡಿಸ್ಟ್ರಿಬ್ಯೂಷನ್ ಆಫ್ ಲಿನಕ್ಸ್ OS. ಈ ತರ ಮೇಜರ್ ಪ್ರೊವೈಡರ್ಸ್ ಯಾರ್ಯಾರು ಅಂದ್ರೆ ಉಬುಂಟು ಅಂತ ಒಂದು ಕಂಪನಿ ಇದೆ, ಅವರು ಈ ತರ ಲಿನಕ್ಸ್ ಕರ್ನಲ್ ನ ತಗೊಂಡು ಅವ್ರದೊಂದು ಡಿಸ್ಟ್ರಿಬ್ಯೂಷನ್ ಕೊಡ್ತಾರೆ. ಫೆಡೋರಾ ಇಸ್ ಅನದರ್ ಒನ್, ರೆಡ್ ಹ್ಯಾಟ್ ಇಸ್ ಅನದರ್ ಒನ್. ಸೊ ದೀಸ್ ಆರ್ ದ ಮೇಜರ್ ಪ್ಲೇಯರ್ಸ್ ಇನ್ ಲಿನಕ್ಸ್. ಲಿನಕ್ಸ್ ಬಂದ್ಬಿಟ್ಟು ವಿಂಡೋಸ್ ಅಥವಾ ಮ್ಯಾಕ್ OS ಅಷ್ಟು ಫೇಮಸ್ ಆಗಿರುವಂತ ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಯಾಕಂದ್ರೆ ದಿಸ್ ಇಸ್ ಕಂಪೇರಿಟಿವ್ಲಿ ಕ್ವೈಟ್ ಟೆಕ್ನಿಕಲ್ ಆಗಿರುತ್ತೆ. ಆಮೇಲೆ ಇಟ್ಸ್ ನಾಟ್ ವೆರಿ ಯೂಸರ್ ಫ್ರೆಂಡ್ಲಿ ಅನ್ನೋದು ಒಂದು ಕಾಮನ್ ಫೀಡ್ಬ್ಯಾಕ್. ನಿಮ್ಗೆ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇರಬೇಕು ಲಿನಕ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಅಂತ ಕಾಮನ್ ನೋಷನ್ ಇದೆ ಜನರಲಿ. ಬಟ್ ಮೇಜರ್ ಸರ್ವರ್ಸ್ ಎಲ್ಲದಕ್ಕೂ ನಾವು ಲಿನಕ್ಸ್ ನೇ ಯೂಸ್ ಮಾಡೋದು ಆಸ್ ಎ ಆಪರೇಟಿಂಗ್ ಸಿಸ್ಟಮ್. ಯಾಕೆಂದ್ರೆ ಇಟ್ ಈಸ್ ಈಸಿ ಟು ಕಾನ್ಫಿಗರ್ ಅಂಡ್ ಆಲ್ಸೋ ಇಟ್ ಈಸ್ ಓಪನ್ ಸೋರ್ಸ್. ಇವಾಗ ವಿಂಡೋಸ್ ಅಲ್ಲಿ, ಆಪಲ್ ಆಗಲಿ ಅಥವಾ ಲಿನಕ್ಸ್ ಅಲ್ಲಿ ಆಗ್ಲಿ, ನಾನು ಯಾವ ತರ ಇಂಟರಾಕ್ಟ್ ಮಾಡೋದು ಅದ್ರ ಜೊತೆ ಅಂತ ನೋಡ್ಬೇಕಂದ್ರೆ ಯು ಕ್ಯಾನ್ ಡೂ ಇಟ್ ಇನ್ 2 ways. ಮೊದಲನೇದಾಗಿ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಂದ್ರೆ ನೀವು ಲಾಗಿನ್ ಆಗಿದ ತಕ್ಷಣ ಒಂದು ಸ್ಕ್ರೀನ್ ಬರುತ್ತೆ, ಆ ಸ್ಕ್ರೀನ್ ಅಲ್ಲಿ ಯು ಕ್ಯಾನ್ ಎಂಟರ್ ವಾಟ್ ಆಕ್ಷನ್ ಟು ಬಿ ಡನ್, ಅಥವಾ ಬಟನ್ ಇರುತ್ತೆ, ಡ್ರಾಪ್ ಡೌನ್ಸ್ ಇರುತ್ತೆ. ಈ ತರ ಆಪ್ಷನ್ ಜೊತೆ ನೀವು ಇಂಟರಾಕ್ಟ್ ಮಾಡಿದೀರಾ ಅಂದ್ರೆ ದಟ್ ಈಸ್ ಕಾಲ್ಡ್ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅಕಸ್ಮಾತ್ ನಿಮ್ಗೆ ಸ್ವಲ್ಪ ಟೆಕ್ನಿಕಲ್ ಆಗಿದ್ದು ನಂಗೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಬೇಡ ಅಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ಕನ್ಸೋಲ್. ಕನ್ಸೋಲ್ ಅಂದ್ರೆ ಫಾರ್ ವಿಂಡೋಸ್ ಅಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಒಂದು ಬ್ಲಾಕ್ ಸ್ಕ್ರೀನ್ ಬರುತ್ತಲ್ಲ, ವೇರ್ ಯು ಕ್ಯಾನ್ ಎಂಟರ್ ದ ಕಮಾಂಡ್ಸ್ ಡೈರೆಕ್ಟ್ಲಿ. ಅವಾಗ ಕಮಾಂಡ್ಸ್ ಏನ್ ಮಾಡುತ್ತೆ, ಅದು ಡೈರೆಕ್ಟ್ ಆಗಿ ಆಪರೇಟಿಂಗ್ ಸಿಸ್ಟಮ್ ಮತ್ತೆ ಅಪ್ಲಿಕೇಶನ್ಸ್ ಜೊತೆ ಇಂಟರಾಕ್ಟ್ ಮಾಡ್ತಾ ಇರುತ್ತೆ. ಅದೇ ನೀವು ಆಪಲ್ ಮತ್ತೆ ಲಿನಕ್ಸ್ ಅಲ್ಲಿ ಟರ್ಮಿನಲ್ ಅಂತ ಅದನ್ನ ಕರೀತಾರೆ, ವೇರ್ ಯು ಕ್ಯಾನ್ ಎಂಟರ್ ದ ಕಮಾಂಡ್ಸ್ ಡೈರೆಕ್ಟ್ಲಿ. ಈ ತರ ನೀವು OS ಜೊತೆ ಇಂಟರಾಕ್ಟ್ ಮಾಡಬಹುದು. ಇಲ್ಲಿ ತನಕ ನಾವು ನೋಡಿದ್ದು ಈ ಡೆಸ್ಕ್ಟಾಪ್ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಯೂಸ್ ಮಾಡೋ ಅಂತ ಆಪರೇಟಿಂಗ್ ಸಿಸ್ಟಮ್ಸ್ ಬಗ್ಗೆ. ಇದೇ ತರಾನೇ ನಮ್ಮ ಮೊಬೈಲ್ ವರ್ಕ್ ಆಗಬೇಕು ಅಂದ್ರೂ ಕೂಡ ಅದಕ್ಕೂ ಒಂದು ಆಪರೇಟಿಂಗ್ ಸಿಸ್ಟಮ್ ಬೇಕೇ ಬೇಕು. ಯಾಕಂದ್ರೆ ಮೊಬೈಲ್ ಅಲ್ಲಿ ಇರೋದು ಕೂಡ ಹಾರ್ಡ್ವೇರ್ ಮತ್ತೆ ಡಿಫ್ರೆಂಟ್ ಸಾಫ್ಟ್ವೇರ್ಸ್, ಅವೆರಡು ವರ್ಕ್ ಆಗಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಬೇಕಾಗಿರೋದೇ ಆಪರೇಟಿಂಗ್ ಸಿಸ್ಟಮ್. ಇದರಲ್ಲಿ ಮೇಜರ್ ಟೈಪ್ಸ್ ಬಂದ್ಬಿಟ್ಟು ಆಂಡ್ರಾಯ್ಡ್ ಮತ್ತೆ iOS ಅಂತ. ಈ ಆಂಡ್ರಾಯ್ಡ್ ಬಂದ್ಬಿಟ್ಟು ಬೇಸಿಕಲಿ an open source software built on Linux kernel. ಆಗ್ಲೇ ನಾನು ಹೇಳಿದ್ನಲ್ಲ, ಕರ್ನಲ್ಸ್ ಅಲ್ಲಿ ಲಿನಕ್ಸ್ ಬಂದ್ಬಿಟ್ಟು ಫ್ರೀ ಕರ್ನಲ್ ಅಂತ, ಅಂದ್ರೆ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅದು. ಅದ್ರ ಮೇಲೆ ಈ ಟಚ್ ಸ್ಕ್ರೀನ್ ಮೊಬೈಲ್ಸ್ಗೋಸ್ಕರನೇ ಡೆವಲಪ್ ಆಗಿರೋ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಆಂಡ್ರಾಯ್ಡ್. ಇದನ್ನ ಯಾವುದೇ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಕೂಡ ಯೂಸ್ ಮಾಡ್ಕೋಬಹುದು, ಕಸ್ಟಮೈಸ್ ಮಾಡ್ಕೊಂಡು. ಫಾರ್ ಎಕ್ಸಾಂಪಲ್ ನೀವು ಸ್ಯಾಮ್ಸಂಗ್ ಮೊಬೈಲ್ಸ್ ತಗೊಂಡ್ರೆ ಸ್ಯಾಮ್ಸಂಗ್ ಅವರು ಈ ಆಂಡ್ರಾಯ್ಡ್ ನ ಬೇಸಿಕ್ ವರ್ಷನ್ ಯೂಸ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ತರ ಕಸ್ಟಮೈಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ರಿಲೀಸ್ ಮಾಡ್ತಾರೆ. ಅದೇ ಒನ್ ಪ್ಲಸ್ ಅಂದ್ರೆ ಒನ್ ಪ್ಲಸ್ ಅವರು ಆಂಡ್ರಾಯ್ಡ್ ತಗೊಂಡು ದೇ ಕ್ಯಾನ್ ಡೆವಲಪ್ ಅಂಡ್ ರಿಲೀಸ್ ಇಟ್. ಈ ತರ ಆಂಡ್ರಾಯ್ಡ್ ಇಸ್ ಅನ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಆಮೇಲೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ OS ಇನ್ ಮೊಬೈಲ್ ಸೆಕ್ಟರ್ ಅಂದ್ರೆ iOS. ಇದು ಪ್ರೊಪ್ರೇಟರಿ ಸಾಫ್ಟ್ವೇರ್. ಅಂದ್ರೆ ಇದನ್ನ ಯೂಸ್ ಮಾಡ್ಬೇಕಂದ್ರೆ ನಿಮ್ಗೆ ಲೈಸೆನ್ಸಿಂಗ್ ಬೇಕು. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಆಪಲ್ ಅಂತ ಒಂದು ಕಂಪನಿ. ಸೊ ನೀವು ಬರೀ ಆಪಲ್ ಪ್ರಾಡಕ್ಟ್ಸ್ ಅಲ್ಲಿ ಮಾತ್ರ ಈ iOS ನ ನೋಡಬಹುದು. ಇನ್ನ ಬೇರೆ ಬೇರೆ OSs ಕೂಡ ಇದೆ, ಲೈಕ್ ವಿಂಡೋಸ್ OS ಕೂಡ ಇದೆ ಫೋನ್ಸ್ಗೆ. ಬಟ್ ನಾನಿಲ್ಲಿ ಮಾತಾಡ್ತಾ ಇರೋದು ಬರೀ ಮೇಜರ್ ಟೈಪ್ಸ್ ಅಷ್ಟೇ. ಸೊ ಇವಾಗ ನಾನು ಸಮ್ಮರೈಸ್ ಮಾಡ್ಬೇಕು ಅಂದ್ರೆ ಮೊದಲನೇದಾಗಿ ನಾವು ಆಪರೇಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಅದ್ರಲ್ಲಿ ಬರುವ ಡಿಫ್ರೆಂಟ್ ಕಾಂಪೋನೆಂಟ್ಸ್ ಯಾವ್ದ್ಯಾವ್ದು ಅಂತ ನೋಡಿದ್ವಿ. ಆಮೇಲೆ ಮೇಜರ್ ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ದಿದೆ ಮಾರ್ಕೆಟ್ ಅಲ್ಲಿ, ಲೈಕ್ ಡೆಸ್ಕ್ಟಾಪ್ ಸೆಕ್ಟರ್ಸ್ ಅಥವಾ ಲ್ಯಾಪ್ಟಾಪ್ ಸೆಕ್ಟರ್ ನೀವು ತಗೊಂಡ್ರೆ ವಿಂಡೋಸ್, ಮ್ಯಾಕ್ OS ಮತ್ತೆ ಲಿನಕ್ಸ್ ಇದೆ. ಮೊಬೈಲ್ ಸೆಕ್ಟರ್ ಅಲ್ಲಿ ಬಂದ್ರೆ ಆಂಡ್ರಾಯ್ಡ್ ಮತ್ತೆ iOS, ಇವೆರಡು ಮೇಜರ್ ಅನ್ನೋದ್ರ ಬಗ್ಗೆ ಗಮನ ಕೊಟ್ವಿ. ಮುಂದೆ ಇದೇ ಪ್ರೋಗ್ರಾಮಿಂಗ್ ಮೈಂಡ್ ಸೆಟ್ ಜರ್ನಿಯ ಭಾಗವಾಗಿ ನಾವು ಬೇಸಿಕ್ಸ್ ಆಫ್ ಪ್ರೋಗ್ರಾಮಿಂಗ್, ಸೊ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಯಾವ್ದ್ಯಾವ್ದು ತಿಳ್ಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ನೋಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ kaliyoona.com ನ ವಿಸಿಟ್ ಮಾಡಿ. ಅಲ್ಲಿ ಇದೇ ತರ ವಿಡಿಯೋಸ್ ಜೊತೆಗೆ ಇನ್ ಹೆಚ್ಚು ಇಂಟರಾಕ್ಟಿವ್ ಕ್ವಿಸಸ್ ಮತ್ತೆ ಡಿಸ್ಕಷನ್ಸ್ ಕೂಡ ನಡೀತಾ ಇರತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ದು ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ
ಮರಿಬೇಡಿ. ಥ್ಯಾಂಕ್ ಯು.